ವ್ಯಾಪಾರಕ್ಕೆ ಏನು ಒಂದ್ಸಲಿ ಕೂಗಿ ನೋಡೋಣ. ಒಂದು ನೇಮ್ಗಳನ್ನ ಅಕ್ಕಿ ಮೇಲೆ ಬರ್ಸಿದ್ವು. ಪುರೋಹಿತರತ್ವ ಎಲ್ಲರೂ ಕೂಡ ಆಶೀರ್ವಾದ ತಗೊಂಡ್ವಿ. ಪೂಜೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ರಿಟರ್ನ್ ಆಗ್ತಿದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳದು ಸಿಂಪಲ್ಲಾಗಿ ನಾಮಕರಣ ಹಾಗೆ ಬರ್ಡೇ ಮಾಡೋಣ ಅಂತ. ತುಂಬ ಅಂದರೆ ತುಂಬ ಸಿಂಪಲ್. ಮನೆಯವ್ರು ಮಾತ್ರ, ಫ್ರೆಂಡ್ಸಿಗಾಗಲಿ ಫ್ಯಾಮಿಲಿಗಾಗಲಿ ಯಾರಿಗೂ ಹೇಳ್ತಾ ಇಲ್ಲ. ನಾವು ಮನೆಯವ್ರು ಮಾತ್ರ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ರೆಡಿ ಆಗಿದ್ದೀವಿ. ನಾನು ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಗ್ರೀನ್ ಆ್ಯಂಡ್ ವೈಟ್ ಶರ್ಟ್ ಆ್ಯಂಡ್ ನನ್ನ ಮಗಳಿಗೆ ಗ್ರೀನ್ ಕಲರ್ ಆರ್ಡರ್ ಮಾಡಿದ್ದೆ. ಅದು ಮಿಸ್ ಆಗಿ ಪಿಸ್ತಾ ಕಲರ್ ಬಂದ್ಬಿಟ್ಟಿದೆ. ಬಟ್ ಅಣ್ಣಯ್ಯ ಹಾಯ್ ಹಾಯ್. ತುಳಸಿ ಮೊದಲು ಸಿಕ್ಕಾಬಟ್ಟೆ ಫೋಟೋಸ್ ವಿಡಿಯೋಸ್ ಮಾಡ್ಕೋತಾ ಇದ್ದೆ. ನನ್ನ ಮಗಳು ಊಟದ ಮೇಲೆ ಅದೆಲ್ಲ ಮರ್ತೋಗಿದ್ದೀನಿ. ಅಕಸ್ಮಾತ್ ಏನಾದರೂ ಮಾಡಿಕೊಂಡ್ರು ನನ್ನ ಮಗಳ ಜೊತೆ ಫೋಟೋಸ್ ವಿಡಿಯೋಸ್ ತೊಗೋತಾ ಇರ್ತೀನಿ. ಅದೊಂದು ಸ್ವೀಟ್ ಮೆಮೊರಿ ಅಲ್ವಾ ಅಂತ ಹೇಳಿಬಿಟ್ಟು. ಬಟ್ ನನ್ನ ಮಗಳು ಕ್ಯಾಮ್ರಾ ಹಿಡಿದ್ರೆ ಸಾಕು, ಸ್ವಲ್ಪ ನರ್ವಸ್ ಆಗಿಬಿಟ್ಟು ಬೇರೆ ಕಡೆ ಫೇಸ್ ತಿರುಗಿಸ್ತವೆ. ಸೊ ನಾವು ಬಂದುಬಿಟ್ಟು ನಮ್ಮ ಮನೆ ಹತ್ರನೇ ಶಕ್ತಿ ಗಣಪತಿ ಟೆಂಪಲ್ ಅಂತ ಇದೆ, ಗಣಪತಿ ದೇವಸ್ಥಾನ. ಅಲ್ಲೇ ಸಿಂಪಲ್ಲಾಗಿ ಮನೆಯವ್ರು ಮಾತ್ರ ಪಾಪುದು ನಾಮಕರಣನ ಏರ್ಪಾಡು ಮಾಡ್ಕೊಂಡಿದ್ವಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. ನಾಮಕರಣ ದಿನ ನಾನ್ ವೆಜ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾಮಕರಣನ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ. ಊರಲ್ಲಿ ಫಂಕ್ಷನ್ ಮಾಡಿದಾಗ ಮಟನ್ ಎಲ್ಲ ಮಾಡಿಬಿಟ್ಟು ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಪ್ರಿವಿಯಸ್ ಮೊದಲೇ ನಾವು ಸ್ವಲ್ಪ ಅಮೌಂಟ್ ಕೊಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಒಂದು ಸಲ ಫಸ್ಟು ಉಂಡಿಗೆ ಮಾತಾಡಿದೆ, ಇಷ್ಟು ಕೊಟ್ಟರೆ ಎಲ್ಲ ಅವರೇ ತೊಗೊಬಂದು ಮಾಡಿಕೊಡ್ತೇವೆ ಅಂತ. ಅದಾದಮೇಲೆ ನಾನೇ ತೊಗೊಬರ್ತೀನಿ ಅಂದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಕೆಲಸಗಳು ಸ್ವಲ್ಪ ಜಾಸ್ತಿ ಆಯಿತು ಆ್ಯಂಡ್ ನನಗೆ ಟೈಮ್ ಸಿಗಲಿಲ್ಲ. ಫಸ್ಟ್ಗೆ ಹೋದ ತಕ್ಷಣ ದೇವಸ್ಥಾನದಲ್ಲಿ ದೇವಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಏನೇನೆಲ್ಲ ಕೇಳಿದ್ವಿ ಅದನ್ನೆಲ್ಲ ತೊಗೊಂಡೋಗಿದ್ದೆ, ಕೊಟ್ಟೆ. ಅದಾದಮೇಲೆ ದೀಪ ಎಲ್ಲ ಹಚ್ಚಕ್ಕೆ ಹೇಳಿದ್ವು. ದೀಪ ಹಚ್ಚಿ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ತುಂಬ ಶಾಸ್ತ್ರಬದ್ಧವಾಗಿ ನಮಗೆ ಪೂಜೆನ ಮಾಡಿಕೊಟ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನನಗೆ ಈ ಥರ ಒಂದು ಸಲ ಪೂಜೆ ಮಾಡಿಸ್ಬೇಕು, ಪೂಜೆ ಕೂರಬೇಕು ಅಂತ ತುಂಬ ಆಸೆ ಇತ್ತು. ಸತ್ಯನಾರಾಯಣ ಪೂಜೆ ಕೂತಿದ್ದೆ. ಅಂದರೆ ನಾವು ಮದುವೆ ಆದಾಗಲ್ಲ, ಮದುವೆಗಿಂತ ಮುಂಚೆ ಅಮ್ಮ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ಆವಾಗ ಅಮ್ಮ ನಾನು ಎಲ್ಲ ಕೂತ್ಕೊಂಡಿದ್ವಿ. ಬಟ್ ಈ ಥರ ದಂಪತಿಗಳು, ನನ್ನ ತಮ್ಮ, ನನ್ನ ಮಗಳು, ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಅನ್ನಿಸ್ತು ನನಗೆ ನನ್ನ ಮಗಳು ಬಂದಮೇಲೆ. ಸೊ ಎಲ್ಲ ಕೂತ್ಕೊಂಡು ಪೂಜೆ ಮಾಡಿದ್ದು ತುಂಬ ಖುಷಿಯಾಯಿತು. ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ನಾಮಕರಣದ ಹೆಸರಲ್ಲಿ ನನ್ನ ಆಸೆ ಈಡೇರಿತು. ಹಾಗಾಗಿ ನನ್ನ ಮಗಳಿಗೆ ಬೆಳಗ್ಗೆ ಬೇಗ ಎಬ್ಬಿಸ್ಬಿಟ್ಟಿದ್ವಿ, 6 ಗಂಟೆಗೆ ಎಬ್ಬಿಸಿದ್ವಿ. ನಾನು ಆ್ಯಕ್ಚುಲಿ 4 ಗಂಟೆಗೇ ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ದೆ. ತುಂಬ ಸುಸ್ತಾಗಿತ್ತು. ನನಗೆ ಇನ್ನೊಂದು ವಿಷಯ ತುಂಬ ಖುಷಿಯಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮದುವೆಲಿ ಇಷ್ಟೊಂದು ಶಾಸ್ತ್ರಗಳನ್ನೆಲ್ಲ ಜಾಸ್ತಿ ಮಾಡಲೇ ಇಲ್ಲ. ತುಂಬ ಬೇಗನೆ ಮಾಡಿಬಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ಈಗ ನಾನು ಬೇರೆ ಮದುವೆಗಳೆಲ್ಲ ನೋಡಿದ್ದೀನಿ. ಅಲ್ಲಿ ಮದುವೆ ಗಂಡು ಹೇಳ್ತಾ ಇರ್ತವಲ್ಲ ಕೆಲವೊಂದು ಮಂತ್ರಗಳು, ಅವು ತೊದಲಿಸ್ತಾ ಇರ್ತವೆ, ಗಾಬರಿ ಆಗ್ತಾ ಇರ್ತವೆ. ಬಟ್ ನಮ್ಮ ಮದುವೆಲಿ ಅಥವಾ ನನಗೇನು ಅನ್ನಿಸ್ಲಿಲ್ಲ. ಆ್ಯಂಡ್ ಅಥವಾ ಏನು ತುಂಬ ಶಾಸ್ತ್ರಗಳೆಲ್ಲ ಮಾಡಲಿಲ್ಲ ಅಂತ ಅನ್ನಿಸ್ತು. ನನಗಿನ್ನೂ ನೆನಪಿದೆ ಅದೆಲ್ಲ. ಇವರು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರತಿಯೊಂದೂ ಹೇಳ್ಕೊಡ್ತಾಯಿದ್ರು. ನನಗೆ ಕೆಲವೊಂದು ಟೈಮಲ್ಲಿ ತುಂಬ ನಗು ಬರ್ತಾಯಿತ್ತು. ನಮ್ಮ ಮನೆಯವ್ರ ಬಾಯಲ್ಲಿ ಶಾಸ್ತ್ರಗಳನ್ನೆಲ್ಲ ಹೇಳಿಸ್ತಾ ಇದ್ವಲ್ವ ಆವಾಗ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹೇಳಿ ಎಲ್ಲ ಮಾಡಿದ್ವು. ಆ್ಯಂಡ್ ಈ ಪುರೋಹಿತರು ಬಂದುಬಿಟ್ಟು ನಮ್ಮ ಮದುವೆ ಜಾತಕ ಕೂಡ ಇವರೇ ನೋಡಿದ್ದು. ಪೂಜೆ ಅಂತೂ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು. ಅನಾಯಕೈಕನಾಯಕಂ ವಿನಾವದೈವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನತೇಂಕರಾದಿಭೀಕರಂ ಪ್ರೋಕ್ತಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶುಭೀಷಣಂ ಧನಂಜಯಾದಿಭೂಷಣಂ ಕಪೋಲಧಾರವಾರಣಂ ಭಜೆ ಪುರಾಣವಾರಣಂ ಹಿತಾಂತಕಾಂತದಂತಕಾಂತಿಮಂತಕಾಂತಿಕಾರ್ಪಜಂ ಅಚಿಂತ್ಯರೂಪಮಂತ್ರಾಯಿ ಮಂತರಾಯಿ ಕೃತ್ತರಂ ವದಂತ
ದೇವ ಪ್ರಸಾದನ ಕಿವಿಗಿಟ್ಕೊಳ್ಳಿ ಅಂತ ಹೇಳಿದರು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ಕಿವಿಗಿಟ್ಕೊಳ್ಳೋಕೆ ಹೇಳಿದೆ ನನ್ನ ಹಸ್ಬೆಂಡ್ಗೂ ನನ್ನ ತಮ್ಮಂಗೂ. ಅವರು ನಿಜ ಅಂತ ಅಂದ್ಕೊಂಡು ಪುರೋಹಿತರು ಕೊಟ್ಟಿದ್ದ ಪ್ರಸಾದನ ಕಿವಿಗಿಟ್ಕೊಂಡು ಇಬ್ಬರು. ಅದಾದಮೇಲೆ ಪುರೋಹಿತರು ಕಿವಿಗೇನು ಇಟ್ಕೋಬೇಡಿ, ನಾನು ಸುಮ್ಮನೆ ಹೇಳಿದ್ದಷ್ಟೇ ವಿಡಿಯೋ ಮಾಡ್ಕೋತಾ ಇದ್ವಲ್ಲ ಅಂತ ಹೇಳಿಬಿಟ್ಟು ತೆಗೀವಿ ಅಂತ ಹೇಳಿದರು. ಸೊ ಸಿಕ್ಕಾಬಟ್ಟೆ ನಗು ಬಂತು. ನನ್ನ ಮಗಳಿಗೆ ಯಾವಾಗಲೂ ಆಟ ಆಡಿ ಓಡಾಡ್ಕೊಂಡು ಅಭ್ಯಾಸ. ಕೂತೀವಿ ಅಂದರೆ ಎಷ್ಟೊತ್ತು ತಾನೇ ಕೂತಿರ್ತವೆ. ಆಲ್ಮೋಸ್ಟ್ ಆಲ್ 1 ಗಂಟೆ 1-1/4 ಗಂಟೆವರೆಗೂ ಪ್ರತಿಯೊಂದೂ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿಕೊಟ್ರು. ಅದಾದಮೇಲೆ ಈ ಥರ ಅಕ್ಷತೆ ಮೇಲೆ ಅಕ್ಕಿ ಮೇಲೆ ಕೆಲವೊಂದು ಪದಗಳನ್ನ ಬರೆಸಿದ್ರು. ನನಗೆ ಖುಷಿ ಆಗ್ತಾಯಿತ್ತು. ನಮ್ಮ ಮನೆಯವ್ರ ಹತ್ರ ಎಲ್ಲ ಹೇಳಿಸ್ಬೇಕಾದ್ರೆ ಅವರು ನನಗೆ ನಗು ಬರ್ತಾಯಿತ್ತು, ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದೆಲ್ಲ ಆದಮೇಲೆ ಪಾಪುನ ಸೋದರ ಮಾವನ ತೊಡೆ ಮೇಲೆ ಮಲಗಿಸಿ ಕಿವಿಗೆ ಹೆಸರು ಹೇಳಬೇಕು. ಬಟ್ ನನ್ನ ತಮ್ಮಂಗೆ ಮಾತು ಬರದೇ ಇರೋ ಕಾರಣ ಅವ್ನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ತೊಡೆ ಮೇಲೆ ಮಲಗಿಸ್ಬಿಟ್ಟು ಅವನ ತೊಡೆ ಮೇಲೆ ಮಲಗಿದ್ದಾವೆ ಅನ್ನೋ ಥರ ಅವನು ನನ್ನ ಕೈನ ಹಿಡ್ಕೊಂಡಿದ್ದ. ಮೊದಲು ಅವ್ರ ಅಪ್ಪನ ಕೈಲಿ ಪಾಪು ಹೆಸರು, ಹುಟ್ಟಿದ ದಿನ, ಆಮೇಲೆ ಅವರ ರಾಶಿ, ಲಗ್ನ ಮತ್ತು ಇನ್ನು ಯಾವ್ದು ಬರುತ್ತೆ ನಕ್ಷತ್ರ, ಅದನ್ನೆಲ್ಲನೂ ಅವರ ಅಪ್ಪನ ಕೈಲಿ ಕಿವಿಗೆ ಹೇಳಿಸ್ಬಿಟ್ಟು ಅದಾದಮೇಲೆ ನನ್ನ ಮಗಳು ಇರ್ತಾ ಇರಲಿಲ್ಲ. ಸಿಕ್ಕಾಬಟ್ಟೆ ಅಳ್ತಾ ಇದ್ವು. ಏನೋ ಮಾಡ್ತವೆ ಅಂದರೆ ಲಾಸ್ಟ್ ಟೈಮು ಕಿವಿ ಚುಚ್ಚೋ ಶಾಸ್ತ್ರದಲ್ಲೂ ಹೀಗೇನೆ ಏನು ಹೇಳ್ತವೆ, ಈ ಕುಯ್ಯೋಕ್ಕೆ ಮುಂಚೆ ಚೆನ್ನಾಗಿ ಪೂಜೆ ಮಾಡ್ತವಲ್ವ, ಹಾಗೆ ಚೆನ್ನಾಗಿ ಮುದ್ದು ಮಾಡಿ ಕಿವಿ ಚುಚ್ಚಿಸ್ಬಿಟ್ಟಿದ್ವಿ. ಹಾಗಾಗಿ ಈ ಸತಿನೂ ಏನೋ ನನಗೆ ಚುಚ್ಚೋಕ್ಕೆ ಬಂದಿದ್ದಾವೇನೋ ಅನ್ನೋ ಥರ ಫೀಲ್ ಅನಿಸುತ್ತೆ. ಸಿಕ್ಕಾಬಟ್ಟೆ ಅಳ್ತಾ ಇದ್ವು. ಅದಾದಮೇಲೆ ಸ್ವಲ್ಪ ಜೇನುತುಪ್ಪನ ತುಂಬ ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಈಗ ಯಾವುದು ಒರಿಜಿನಲ್ ಜೇನುತುಪ್ಪ ಸಿಗಲ್ಲ, ಲಿಕ್ವಿಡ್ ಬೆಲ್ಲದ್ದು ಪಾಕ ಇರುತ್ತೆ. ಸೊ ಸ್ವಲ್ಪ ಟಚ್ ಮಾಡಿ ನಾಲಿಗೆಗೆ. ಸೊ ನಮ್ಮ ಪುರೋಹಿತರು ಪ್ರತಿಯೊಂದು ಪ್ರಿಕಾಕ್ಷನ್ ತೊಗೊಂಡಿದ್ವು. ಲೈಕ್ ಜೇನುತುಪ್ಪ ಜಾಸ್ತಿ ತಿನ್ನಬೇಡಿ, ಪಾಪುಗೆ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಅಥವಾ ಈ ಅಕ್ಷತೆನ ಹಾಕಬೇಕಾದ್ರೆ ಪಾಪು ಕಣ್ಣು ಮುಚ್ಕೊಳ್ಳಿ, ಪಾಪು ಕಣ್ಣಿಗೆ ಬೀಳ್ಬೋದು, ಆ ಥರ ಪ್ರತಿಯೊಂದು ಪ್ರಿಕಾಕ್ಷನ್ ತೊಗೊಂಡಿದ್ವು. ಅದು ನನಗೆ ತುಂಬಾ ಖುಷಿ ಆಯಿತು. ಫ್ಯಾಮಿಲಿಯವ್ರ ಎಲ್ಲರ ಕೈಯಲ್ಲೂ ಸ್ವಲ್ಪ ಜೇನುತುಪ್ಪನ ನೆಕ್ಸ್ಬಿಟ್ಟು ಪಾಪು ಕಿವಿಗೆ ಹೆಸರು ಹೇಳಿ ಅಂತ ಹೇಳಿದ್ರು. ಸೊ ಹಾಗೆಯೇ ಫ್ಯಾಮಿಲಿಯವರೆಲ್ಲರೂ ಸೇರಿ ಪಾಪುಗೆ ಸ್ವಲ್ಪನೇ ಜೇನುತುಪ್ಪ ನೆಕ್ಕಿಸ್ಬಿಟ್ಟು ಬಾಯಿಗೆ ಹಂಚ್ಬಿಟ್ಟು ಪ್ರತಿಯೊಬ್ಬರು ಕೂಡ ನೇಮನ್ನು ಹೇಳಿದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಈಗೇನಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪೂಜೆ ಮಾಡಿಸಿರ್ತವೆ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿಸಿರ್ತವೆ, ಆವಾಗ ಅಯ್ಯೋ ನಾವು ಎಷ್ಟು ದುಡ್ಡು ಕೊಟ್ವಿ, ಅಷ್ಟೆಲ್ಲ ಮಾಡಿಸಿದ್ವಿ, ಇವ್ರು ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅನ್ನೋ ಥರ ಬೇರೆ ಪುರೋಹಿತರುಗಳಿದ್ದಾಗ ಅವು ಕೆಲವೊಬ್ಬರು ಹೇಳಿರ್ತವೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಟ್ ಪ್ರದೀಪ್ ಸರ್ ಅಂತ ಹೇಳಿ ಪುರೋಹಿತರು ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು. ಪೂಜೆ ಮಾಡಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳಾದವು, ಅದನ್ನೆಲ್ಲ ಸರಿಪಡಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮ್ಮ ಪಾಪುದು ನಾಮಕರಣ ಎಲ್ಲ ಮುಗಿದ ಮೇಲೆ ಪುರೋಹಿತರಿಗೆಲ್ಲ ಏನು ದಕ್ಷಿಣೆ ಕೊಡಬೇಕಿತ್ತು ಅದೆಲ್ಲ ಕೊಟ್ಟು ಅವರ ಆಶೀರ್ವಾದನ ತಗೊಂಡು ಸಿಂಪಲ್ಲಾಗಿ ನಾಮಕರಣನ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆಗೆ ವಾಪಸ್ ಹೊರಡ್ತಾ ಇದ್ವಿ. ಮತ್ತು ನೆಕ್ಸ್ಟ್ ಪ್ರೋಗ್ರಾಮ್ ಇದೆ, ಅದು ಏನು ಅಂತ ಹೇಳಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಇದಾಗಿತ್ತು ನನ್ನ ಮಗಳ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ನಾಮಕರಣದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.